ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನ ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ತಿಳ್ಕೊಳ್ಳೋಣ. ಸೊ ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು? ಇಂಗ್ಲೀಷ್ ಗ್ರಾಮರ್ ಬೇಸಿಕ್ಸ್ ಇದು ಪಾರ್ಟ್ಸ್ ಆಫ್ ಸ್ಪೀಚ್, ಆಯಿತಾ? ಇದರಲ್ಲಿ 8 ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಸೊ ಇದ್ರ ಇಂಪಾರ್ಟೆನ್ಸ್ ನಾವು ತಿಳ್ಕೊಬೇಕು ಫಸ್ಟು. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಇವಾಗ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತೀವಲ್ಲ, ಕರೆಕ್ಟಾಗಿ ಫಾರ್ಮ್ ಆಗಬೇಕು ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ಗೊತ್ತಿರಬೇಕು. ಸೊ ನೋಡಿ, ಎಷ್ಟು ಟೈಪ್ಸ್ ಇದೆ ಪಾರ್ಟ್ಸ್ ಆಫ್ ಸ್ಪೀಚ್. ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಸೊ ಇದರ ಟೈಪ್ಸ್ ಎಲ್ಲ ತಿಳ್ಕೊಳ್ಳೋಣ. ಫಸ್ಟ್ ನೌನ್ ಅಂದರೆ ಏನು? ಹೆಸರು, ನೇಮಿಂಗ್ ವರ್ಡ್ ಅಷ್ಟೇ. ನೋಡಿ, ಪರ್ಸನ್, ಪ್ಲೇಸ್, ಥಿಂಗ್, ಐಡಿಯಾ ಆರ್ ಕ್ವಾಲಿಟಿ, ಇದೆಲ್ಲ ಹೆಸರುಗಳು ನೌನ್ ಅಂತೀವಿ. ಟೋಟಲ್ 6 ಟೈಪ್ಸ್ ಇದೆ. ಫಸ್ಟ್ ಒಂದು ಕಾಮನ್ ನೌನ್. ಕಾಮನ್ ನೌನ್ ಅಂದರೆ ಜನರಲ್ ಆಗಿ ಹೆಸರು ಇಟ್ಟು ಕರೆಯುವಂಥದ್ದನ್ನೇ ಕಾಮನ್ ನೌನ್ ಅಂತೀವಿ. ಸೊ ಸಿಟಿ, ಬುಕ್, ಕಾರ್ ಈ ಥರ. ಪ್ರಾಪರ್ ಅಂದರೆ ಸ್ಪೆಸಿಫಿಕ್ಕಾಗಿ ಹೆಸರಿಟ್ಟು ಕರಿತೀವಲ್ಲ ಅದು. ನ್ಯೂಯಾರ್ಕ್, ಹ್ಯಾರಿ ಪಾಟರ್ ಈ ಥರ ಎಕ್ಸಾಂಪಲ್ಸ್. ಇವಾಗ ನಾವು ಹೆಸರಿಟ್ಟು ರಾಮ, ಲಕ್ಷ್ಮಣ ಈ ಥರ ಹೆಸರಿಟ್ಟು ಕರಿತೀವಲ್ಲ ಅದನ್ನು ಪ್ರಾಪರ್ ನೌನ್ ಅಂತೀವಿ, ಎಕ್ಸಾಂಪಲ್ಸ್. ಅಬ್ಸ್ಟ್ರಾಕ್ಟ್ ನೌನ್ ಬಂದು ಫೀಲಿಂಗ್ಸ್, ಹ್ಯಾಪಿನೆಸ್, ಸ್ಯಾಡ್ ಈ ಥರ ಫೀಲಿಂಗ್ಸ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತೀವಿ. ಕಾಂಕ್ರೀಟ್ ನೌನ್ ಅಂದರೆ ಇವಾಗ ಫಿಸಿಕಲಾಗಿ ನಾವು ಟಚ್ ಮಾಡೋಕ್ಕಾಗುವಂಥದ್ದು. ಟೇಬಲ್, ಕ್ಯಾಟ್, ಡಾಗ್ ಈ ಥರ ಎಕ್ಸಾಂಪಲ್ಸ್ ಕಾಂಕ್ರೀಟ್ ನೌನ್ ಅಂತೀವಿ. ಕೌಂಟೇಬಲ್, ಅನ್ಕೌಂಟೇಬಲ್ ಅಂದರೆ ಕೌಂಟೇಬಲ್ ಅಂದರೆ ಕೌಂಟ್ ಮಾಡೋಕ್ಕಾಗುವಂಥದ್ದು. ಎಕ್ಸಾಂಪಲ್ ಆ್ಯಪಲ್, ಕಾರ್. ಅನ್ಕೌಂಟೇಬಲ್ ಅಂದರೆ ಯಾವುದು ಕೌಂಟ್ ಮಾಡೋಕ್ಕಾಗಲ್ಲ, ವಾಟರ್, ಸ್ಯಾಂಡ್ ಈ ಥರ ಎಕ್ಸಾಂಪಲ್ಸ್. ಎಕ್ಸಾಂಪಲ್ ಇಲ್ಲಿ ನೋಡಿ, ಜನರಲ್ ಆಗಿ ದ ಡಾಗ್ ಬಾರ್ಕ್ಡ್ ಲೌಡ್ಲಿ. ಡಾಗ್ ಇದು ಕಾಮನ್ ನೌನ್. ಕಾಮನ್ ನೌನ್ ನಾವು ಇಲ್ಲಿ ಸ್ಪೆಸಿಫೈ ಮಾಡಿಲ್ಲ ಈ ಡಾಗ್ ಅಂತ, ಜನರಲ್ ಆಗಿ ಡಾಗ್ ಅಂತಿದ್ದೀವಿ. ಸೊ ಅದಕ್ಕೆ ಕಾಮನ್ ನೌನ್. ನೆಕ್ಸ್ಟ್ ಬಂದು ರೋಮ್ ಈಸ್ ಎ ಬ್ಯೂಟಿಫುಲ್ ಸಿಟಿ. ಈ ರೋಮ್ ಇದು ಪ್ರಾಪರ್ ನೌನ್, ಇದನ್ನು ನಾವು ಸ್ಪೆಸಿಫೈ ಮಾಡಿದ್ದೀವಿ. ಬ್ಯೂಟಿಫುಲ್ ಸಿಟಿ, ಸುಂದರವಾಗಿರೋದು ಯಾವುದು? ರೋಮ್. ಸೊ ಇದಕ್ಕೆ ಇದು ಪ್ರಾಪರ್ ನೌನ್. ನೆಕ್ಸ್ಟ್ ಪ್ರೊನೌನ್. ಪ್ರೊನೌನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇವಾಗ ಒಂದು ಸೆಂಟೆನ್ಸಲ್ಲಿ ಜಾಸ್ತಿ ಇರುವಂಥ ನೇಮಿಂಗ್ ವರ್ಡ್ಸ್ನ ರಿಪಿಟೇಷನ್ನ ಅವಾಯ್ಡ್ ಮಾಡೋಕ್ಕೆ, ಅಂದರೆ ರಿಪೀಟ್ ಆಗಿರುವಂಥದ್ದು ಅವಾಯ್ಡ್ ಮಾಡೋಕ್ಕೆ ನಾವು ಪ್ರೊನೌನ್ಸ್ ಯೂಸ್ ಮಾಡ್ತೀವಿ. ಓಕೆ. ಸೊ ಟೈಪ್ಸ್ ಬಂದು 5 ಟೈಪ್ಸ್ ಇದೆ. ಪರ್ಸನಲ್ ಪ್ರೊನೌನ್ ಅಂದರೆ ಐ, ನಾನು, ಯು, ನೀನು, ಹಿ, ಅವನು, ಶಿ, ಅವಳು, ಇಟ್, ಅದು, ವಿ, ನಾವು, ದೇ, ಅವರು ಈ ಥರ. ಪೊಸೆಸಿವ್ ಪ್ರೊನೌನ್ಸ್ ಅಂದರೆ ಬಿಲಾಂಗಿಂಗ್ಸ್ ಅಂತ. ನನ್ನದು, ಮೈನ್, ಯುವರ್ಸ್ ನಿನ್ನದು, ಹಿಸ್ ಅವಂದು, ಹರ್ಸ್ ಅವಳದು, ಇಟ್ಸ್ ಅದರದ್ದು, ಅವರ್ಸ್ ನಮ್ಮದು, ದೇರ್ಸ್ ಅಂದರೆ ಅವರದು. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂದರೆ ಮೈ ಸೆಲ್ಫ್ ನಮ್ಮದು, ಯುವರ್ ಸೆಲ್ಫ್ ನಿನ್ನಷ್ಟಕ್ಕೆ, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಅವರ್ ಸೆಲ್ಫ್ಸ್, ದೆಮ್ ಸೆಲ್ಫ್ಸ್. ELVES ಬಂದಿರುತ್ತೆ ಮತ್ತು ELF ಬಂದಿರುತ್ತಲ್ವ ವರ್ಡ್ಸಲ್ಲಿ, ಅದು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತಾರೆ. ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಡೆಮಾನ್ಸ್ಟ್ರೇಟಿವ್ ಅಂದರೆ ತೋರಿಸುವಂಥದ್ದು. ದಿಸ್, ದಟ್, ದೀಸ್, ದೋಸ್ ಇದನ್ನು ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತೀವಿ. ರಿಲೇಟಿವ್ ಪ್ರೊನೌನ್ಸ್ ಅಂದರೆ ಹೂ, ಯಾರು, ಹೂಮ್, ವಿಚ್, ದಟ್. ಸೊ ಇದೆಲ್ಲ ರಿಲೇಟಿವ್ ಪ್ರೊನೌನ್ಸ್. ಸೊ ಈ ಪ್ರೊನೌನ್ಸ್ ಎಲ್ಲ ಸೆಂಟೆನ್ಸಸ್ಸಲ್ಲಿ ಬಂದರೆ ನಾನು ನಿಮಗೆ ಈ ಹೆಸರುಗಳು ಗೊತ್ತಾಗಬೇಕು ಯಾವ್ಯಾವುದು ಅಂತ. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಕ್ಲೂಸ್ ಏನಂದರೆ ELVES ಮತ್ತು ELF ಬಂದಿದ್ದರೆ ವರ್ಡ್ಸಲ್ಲಿ ಅದು ರಿಫ್ಲೆಕ್ಸಿವ್ ಪ್ರೊನೌನ್ಸ್. ಸೊ ಎಕ್ಸಾಂಪಲ್ಸ್ ನೋಡಿ, ಶಿ ವೆಂಟ್ ಟು ದ ಮಾರ್ಕೆಟ್. ಶಿ ಅವಳು. ಸೊ ಅಲ್ಲಿ ಪರ್ಸನಲ್ ಪ್ರೊನೌನ್. ಸೊ ಇದು ಪರ್ಸನಲ್ ಪ್ರೊನೌನ್ ಆಗಿದೆ ನೋಡಿ, ಶಿ ಪರ್ಸನಲ್ ಪ್ರೊನೌನ್. ದಿಸ್ ಬುಕ್ ಈಸ್ ಯುವರ್ಸ್ ಇದು ನಿನ್ನದು. ಸೊ ಪೊಸೆಸಿವ್ ಪ್ರೊನೌನ್ ಯುವರ್ಸ್. ನೆಕ್ಸ್ಟ್ ವರ್ಬ್ಸ್ ಅಂದರೆ ಆ್ಯಕ್ಷನ್ ವರ್ಡ್ಸ್. ಸೊ ಟೈಪ್ಸ್ ಏನೇನು ಟೈಪ್ಸ್ ಇದೆ ನೋಡೋಣ. ಸೊ ಟೋಟಲ್ 4 ಟೈಪ್ಸ್ ಇದೆ ಆ್ಯಕ್ಷನ್ ವರ್ಡ್ಸ್ದು, ಅಂದರೆ ಮೂಮೆಂಟ್ ಅಂತ. ಸೊ ಫಸ್ಟ್ ಒನ್ ಬಂದು ಆ್ಯಕ್ಷನ್ ವರ್ಬ್. ಸೊ ಇದೇನು ತೋರಿಸುತ್ತೆ ಅಂದರೆ ಆ್ಯಕ್ಷನ್ಸ್ ತೋರಿಸುತ್ತೆ ಜನರಲ್ ಆಗಿ. ರನ್, ರೈಟ್, ಜಂಪ್. ಸೊ ಇದೆಲ್ಲ ಆ್ಯಕ್ಷನ್ ವರ್ಬ್ಸ್. ಲಿಂಕಿಂಗ್ ವರ್ಬ್ಸ್ ಅಂದರೆ ಇವಾಗ ಸಬ್ಜೆಕ್ಟ್ಗೆ ವರ್ಡ್ಸ್ಗೆ ಲಿಂಕ್ ಮಾಡುತ್ತಲ್ಲ, ಅದನ್ನು ನಾವು ಲಿಂಕಿಂಗ್ ವರ್ಬ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಐಗೆ ಲಿಂಕಿಂಗ್ ವರ್ಡ್, ಐ ಹ್ಯಾವ್ ಬೀನ್ ಡೂಯಿಂಗ್ ದಿಸ್, ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಲಿಂಕಿಂಗ್ ವರ್ಡ್ ಹ್ಯಾವ್ ಅಲ್ವಾ. ಸೊ ಆ ಥರ ಹ್ಯಾವ್, ಬಿ, ಡೂ, ವಿಲ್. ಸೊ ಇವೆಲ್ಲ ಲಿಂಕಿಂಗ್ ವರ್ಬ್ಸ್, ಸಬ್ಜೆಕ್ಟ್ಗೆ ವರ್ಡ್ಸ್ ಜೊತೆ ಕನೆಕ್ಟ್ ಮಾಡುತ್ತೆ ಈ ವರ್ಬ್ಸ್. ಆಕ್ಸಿಲರಿ ವರ್ಬ್ಸ್ ಅನ್ನೋದು ಗೊತ್ತಿಲ್ಲ, ಬಟ್ ಹೆಲ್ಪಿಂಗ್ ವರ್ಬ್ಸ್. ಸೊ ಇದೇನು ಮಾಡುತ್ತೆ ಅಂದರೆ, ಸೊ ಇದನ್ನು ಟೆನ್ಷನ್, ಮೂಡ್ ಅಥವಾ ವಾಯ್ಸ್ ಇದನ್ನೆಲ್ಲ ಮೇನ್ ವರ್ಬ್ ಜೊತೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಹ್ಯಾವ್, ಬಿ, ಡೂ, ವಿಲ್ ಸೇಮ್. ಲಿಂಕಿಂಗ್ ಮತ್ತು ಆಕ್ಸಿಲರಿ ವರ್ಬ್ಸ್ ಆರ್ ಸೇಮ್. ಮಾಡಲ್ ವರ್ಬ್ಸ್ ಅಂದರೆ ಇವಾಗ ಎಬಿಲಿಟಿ, ಪಾಸಿಬಿಲಿಟಿ, ನೆಸೆಸಿಟಿ
ಆಗುತ್ತೆ, ಮಾಡೋಕ್ಕಾಗಬಹುದು, ಆದರೆ ಮಾಡಲೇಬೇಕು, ಈ ಥರ ವರ್ಡ್ಸ್ನ ಮಾಡಲ್ ವರ್ಬ್ಸ್ ತೋರಿಸುತ್ತೆ. ಎಕ್ಸಾಂಪಲ್ಸ್ ನೋಡಿ, ಕ್ಯಾನ್, ಕುಡ್, ಮೇ, ಮಸ್ಟ್, ಮೈಟ್, ಈ ಥರ ವರ್ಡ್ಸ್ನ ಮಾಡಲ್ ವರ್ಬ್ಸ್ ಅಂತೀವಿ. ಸೊ ಕಾಮನ್ ಆಕ್ಸಿಲರಿ ವರ್ಬ್ಸ್ ನೋಡಿ, ಬಿ ಮತ್ತು ಕೆಲವು ಎಕ್ಸಾಂಪಲ್ಸ್ ಇದೆ ನೋಡಿ, ಆ್ಯಮ್, ಈಸ್, ಆರ್, ವಾಸ್, ವರ್, ಬೀನ್, ಮತ್ತು ಡೂ, ಡಸ್, ಡಿಡ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಇವೆಲ್ಲ ಕಾಮನ್ ಆಕ್ಸಿಲರಿ ವರ್ಬ್ಸ್. ಎಕ್ಸಾಂಪಲ್ ಬಂದು ಹಿ ರನ್ಸ್ ಎವ್ರಿ ಮಾರ್ನಿಂಗ್. ಸೊ ಎವ್ರಿ ಮಾರ್ನಿಂಗ್ ಅವನು ಓಡ್ತಾನೆ, ಇದು ಆ್ಯಕ್ಷನ್ ವರ್ಬ್. ಸೊ ರನ್. ಶಿ ಈಸ್ ಎ ಟೀಚರ್. ಇಲ್ಲಿ ಲಿಂಕಿಂಗ್ ವರ್ಬ್ ಯಾವುದು? ಅವಳು ಟೀಚರ್. ಇಲ್ಲಿ ಲಿಂಕಿಂಗ್ ವರ್ಬ್ ಅಲ್ವಾ, ಶಿ ಎ ಟೀಚರ್ ನಾವು ಹೇಳೋಕ್ಕಾಗಲ್ಲ, ಈಸ್. ಸೊ ಇಂಪಾರ್ಟೆಂಟ್ ಇದು. ಸೊ ಇದು ಲಿಂಕ್ ಮಾಡುತ್ತೆ ಸಬ್ಜೆಕ್ಟ್ಗೆ ಮತ್ತು ಅದರ್ ವರ್ಡ್ಸ್ ಜೊತೆ ಲಿಂಕ್ ಮಾಡುತ್ತೆ. ಅಬ್ಜೆಕ್ಟಿವ್ಸ್ ಏನು ಮಾಡುತ್ತೆ ಅಂದರೆ ಇಟ್ ನೌನ್ ಮತ್ತು ಪ್ರೊನೌನ್ನ ಡಿಸ್ಕ್ರೈಬ್ ಮಾಡುತ್ತೆ ಅಬ್ಜೆಕ್ಟಿವ್. ಸೊ ಟೈಪ್ಸ್ ಆರ್ ಫೋರ್ ಟೈಪ್ಸ್ ಇದೆ. ಒಂದು ಡಿಸ್ಕ್ರಿಪ್ಟಿವ್ ಅಬ್ಜೆಕ್ಟಿವ್, ಕ್ವಾಂಟಿಟೇಟಿವ್ ಅಬ್ಜೆಕ್ಟಿವ್, ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್, ಕಂಪ್ಯಾರಿಟಿವ್ ಆರ್ ಸೂಪರ್ಲೇಟಿವ್ ಅಬ್ಜೆಕ್ಟಿವ್. ಡಿಸ್ಕ್ರಿಪ್ಟಿವ್ ಅಬ್ಜೆಕ್ಟಿವ್ ಅಂದರೆ ಕ್ವಾಲಿಟೀಸ್ನ ಡಿಸ್ಕ್ರೈಬ್ ಮಾಡುತ್ತೆ. ಎಕ್ಸಾಂಪಲ್ ಬ್ಯೂಟಿಫುಲ್, ಟಾಲ್, ಆ್ಯಂಗ್ರಿ, ಎಮೋಷನ್ಸ್, ಈ ಥರ ಎಮೋಷನ್ಸ್ನೆಲ್ಲ ಡಿಸ್ಕ್ರೈಬ್ ಮಾಡುತ್ತೆ. ಕ್ವಾಂಟಿಟೇಟಿವ್ ಅಬ್ಜೆಕ್ಟಿವ್ ಅಂದರೆ ಎಷ್ಟು ಕ್ವಾಂಟಿಟಿ ಇದೆ ಅಂತ ಡಿಸ್ಕ್ರೈಬ್ ಮಾಡುತ್ತೆ, ಸಮ್, ಸ್ವಲ್ಪ, ಮೆನಿ, ಫ್ಯೂ, ಈ ಥರ. ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ ಅಂದರೆ ಇವಾಗ ಸ್ಪೆಸಿಫಿಕ್ ಆಗಿರೋವಂಥದ್ದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ದಿಸ್, ದಟ್, ದೀಸ್, ದೋಸ್, ಈ ಥರ ಇವೆಲ್ಲ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ಸ್. ಕಂಪ್ಯಾರಿಟಿವ್ ಅಂದರೆ ಇವಾಗ ಟೂ ಥಿಂಗ್ಸ್ನ ಕಂಪೇರ್ ಮಾಡ್ತೀವಲ್ಲ, ಬಿಗ್ಗೆಸ್ಟ್, ಸ್ಮಾಲೆಸ್ಟ್, ಲಾರ್ಜೆಸ್ಟ್, ಈ ಥರ ಕಂಪ್ಯಾರಿಟಿವ್ನ ಅಬ್ಜೆಕ್ಟಿವ್ಸ್. ಎಕ್ಸಾಂಪಲ್ಸ್ ನೋಡಿ, ಇಟ್ ಈಸ್ ಅ ಸನ್ನಿ ಡೇ ಇವತ್ತು. ಸೊ ಡಿಸ್ಕ್ರಿಪ್ಟಿವ್ನಿ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಸೊ ಈ ದಿನ ಹೇಗಿದೆ, ಸನ್ನಿ ಅಂದರೆ ತುಂಬ ಬಿಸಿಲಿದೆ, ಸೊ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಸೊ ಡಿಸ್ಕ್ರಿಪ್ಟಿವ್. ಐ ಹ್ಯಾವ್ 3 ಆ್ಯಪಲ್ಸ್. ಇಲ್ಲಿ ಕ್ವಾಂಟಿಟಿ ನೀವು ಎಷ್ಟಿದೆ ಅಂತ ಹೇಳ್ತಾ ಇದ್ದೀರಾ, ಸೊ ಕ್ವಾಂಟಿಟೇಟಿವ್ ಅಬ್ಜೆಕ್ಟಿವ್. ನೆಕ್ಸ್ಟ್ ನೋಡಿ ಅಡ್ವರ್ಬ್ಸ್ ಇನ್ ನೆಕ್ಸ್ಟ್ ಟೈಪ್. ಸೊ ಇದು ಏನು ಇಂಪಾರ್ಟೆನ್ಸ್ ಅಂದರೆ ಇದು ವರ್ಬ್, ಅಬ್ಜೆಕ್ಟಿವ್ ಮತ್ತು ಅಡ್ವರ್ಬ್ನ ಮಾಡಿಫೈ ಮಾಡುತ್ತೆ, ಸ್ವಲ್ಪ ಚೇಂಜಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಕೆಲವು ಕ್ವಶನ್ಸ್ನ ಆನ್ಸರ್ ಮಾಡುತ್ತೆ. ಹೌ, ವೆನ್, ವೇರ್, ವೈ ಆರ್ ಟು ವಾಟ್ ಎಕ್ಸ್ಟೆಂಟ್. ಹೌ ಹೇಗೆ, ವೆನ್ ಎಲ್ಲಿ, ವೆನ್ ಯಾವಾಗ, ವೇರ್ ಎಲ್ಲಿ, ವೈ ಯಾಕೆ, ಮತ್ತು ಎಷ್ಟು ಎಕ್ಸ್ಟೆಂಟ್ ಇದೆ ಅಂತ ಈ ಕ್ವಶನ್ಸ್ಗೆ ಆನ್ಸರ್ ಮಾಡುತ್ತೆ. ಸೊ ಟೈಪ್ಸ್, ಮ್ಯಾನರ್, ಟೈಮ್, ಪ್ಲೇಸ್, ಡಿಗ್ರಿ, ಇಷ್ಟೂ ಅಡ್ವರ್ಬ್ಸ್ ಟೈಪ್ಸ್ ಆಗಿದೆ. ಸೊ ಮ್ಯಾನರ್ ಅಂದರೆ ಇವಾಗ ಆ್ಯಕ್ಷನ್ ಆಗಿದೆ ಅಂತ. ಸೊ ಕ್ವಿಕ್ಲಿ, ಸಾಫ್ಟ್ಲಿ, ಈ ಥರ ಎಕ್ಸಾಂಪಲ್ಸ್ ಇದು. ಟೈಮ್ ಅಂದರೆ ಫಾರ್ ಎಕ್ಸಾಂಪಲ್ ಬಂದು ನಾವು ಲೇಟರ್ ಟುಮಾರೋ. ಸೊ ಯಾವಾಗ ಆ್ಯಕ್ಷನ್ ಆಗಿದೆ ಅಂತ. ಪ್ಲೇಸ್ ಅಂದರೆ ಎಲ್ಲಾಗಿದೆ, ಹಿಯರ್, ದೇರ್, ಎವ್ರಿವೇರ್, ಇದೆಲ್ಲ ಎಕ್ಸಾಂಪಲ್ಸ್. ಡಿಗ್ರಿ ಅಂದರೆ ಎಷ್ಟು ಒಂದು ಆ್ಯಕ್ಷನ್ ಎಷ್ಟು ಇಂಟೆನ್ಸಿಟಿಯಲ್ಲಿ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ವೆರಿ ಜಾಸ್ತಿ, ಟು ಅಂದರೆ ಜಾಸ್ತಿ, ಕ್ವೈಟ್ ಅಂದರೆ ಸ್ವಲ್ಪ ಸುಮಾರಾಗಿ, ಆ ಥರ. ಸೊ ಎಕ್ಸಾಂಪಲ್ ಬಂದು ಶಿ ಸಿಂಗ್ಸ್ ಬ್ಯೂಟಿಫುಲಿ, ಹಿ ಅರೈವ್ ಲೇಟ್. ಸೊ ಇದರಲ್ಲಿ ಬ್ಯೂಟಿಫುಲಿ ಇಲ್ಲಿ ಮ್ಯಾನರ್ಸ್ ಇವಾಗ ಯಾವ ಥರ ಅಂತ ತೋರಿಸ್ತಾರೆ. ಸೊ ಇದು ಅಡ್ವರ್ಬ್ ಆಫ್ ಮ್ಯಾನರ್ಸ್. ಸೊ ನೋಡಿ ಈ ಥರ ಎಮೋಷನ್. ಮತ್ತು ಹಿ ಅರೈವ್ಡ್ ಲೇಟ್ ಇದು ಸಮಯ ತೋರಿಸ್ತದೆ, ಅಡ್ವರ್ಬ್ ಆಫ್ ಟೈಮ್. ಪ್ರಿಪೋಸಿಷನ್. ನೆಕ್ಸ್ಟ್ ಒನ್ ಪ್ರಿಪೋಸಿಷನ್ಸ್ ಅಂದರೆ ಇದು ನೌನ್, ಪ್ರೊನೌನ್ ಮತ್ತು ಬೇರೆ ವರ್ಡ್ ಸೆಂಟೆನ್ಸಲ್ಲಿರೋ ರಿಲೇಷನ್ಶಿಪ್ನ ತೋರಿಸುತ್ತೆ. ಆ್ಯಂಡ್ ಆಲ್ಸೋ ಲೊಕೇಶನ್, ಟೈಮ್ ಅಥವಾ ಡೈರೆಕ್ಷನ್ನ ತೋರಿಸುತ್ತೆ. ಸೊ ಟೈಪ್ಸ್ ಬಂದು ಕಾಮನ್ ಪ್ರಿಪೋಸಿಷನ್, ಒಂದೇ ಟೈಪ್ ಇರೋದಿಲ್ಲಿ. ಪ್ರಿಪೋಸಿಷನ್ಸ್, ಕಾಮನ್ ಪ್ರಿಪೋಸಿಷನ್ ಟೈಪ್. ಸೊ ಇದರಲ್ಲಿ ಎಕ್ಸಾಂಪಲ್ಸ್ ಬಂದು ಇನ್, ಒಳಗಡೆ, ಆನ್, ಮೇಲೆ, ಅಟ್, ಅಲ್ಲಿ, ಪ್ಲೇಸ್ ಯೂಸ್ ಮಾಡ್ತೀವಿ, ಅಟ್ ಯೂಸ್ ಮಾಡ್ತೀವಿ. ಸೊ ಫ್ರಮ್, ಇಂದ, ವಿತ್, ಜೊತೆಗೆ, ಬೈ, ನನ್ನಿಂದ, ಓವರ್, ಆಗಿದೆ, ಅಂಡರ್, ಬಿಟ್ವೀನ್. ಸೊ ಇವೆಲ್ಲ ಕಾಮನ್ ಪ್ರಿಪೋಸಿಷನ್ಸ್. ಎಕ್ಸಾಂಪಲ್ಸ್ ನೋಡಿ, ಇವಾಗ ಕ್ಯಾಟ್ ರೂಫ್, ಅಟ್ಟದ ಮೇಲೆ ಇದೆ, ಹೇಗೆ ಹೇಳ್ತೀವಿ, ಆನ್ ಯೂಸ್ ಮಾಡಬೇಕು. ಸೊ ಲೊಕೇಶನ್ ತೋರ್ಸೋಕ್ಕೆ ಆನ್ ಯೂಸ್ ಮಾಡ್ತೀವಿ. ಐ ಆಮ್ ಆನ್ ದ ಟ್ರೈನ್, ಐ ಆಮ್ ಆನ್ ದ ಪ್ಲೇನ್, ಆ ಥರ. ಸೊ ವಿ ಮೆಟ್ ಬಿಫೋರ್ ದ ಮೀಟಿಂಗ್. ಸೊ ಬಿಫೋರ್ ಇಲ್ಲಿ ಟೈಮ್ ತೋರಿಸ್ತಾರೆ, ಪ್ರಿಪೋಸಿಷನ್ ಆಫ್ ಟೈಮ್ ಇದು. ಕಂಜಂಕ್ಷನ್ ನೆಕ್ಸ್ಟ್ ಒಂದು. ಸೊ ಕಂಜಂಕ್ಷನ್ ಕನೆಕ್ಟ್ಸ್ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸಸ್, ಕನೆಕ್ಟಿಂಗ್ ವರ್ಡ್ ಇದು. ಟೈಪ್ಸ್ ಬಂದು ಟೋಟಲ್ 3 ಟೈಪ್ಸ್ ಇದೆ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್,
ಕನೆಕ್ಟ್ಸ್ ಈಕ್ವಲ್ ಪಾರ್ಟ್ ಆಫ್ ಸೆಂಟೆನ್ಸ್, ಈಕ್ವಲ್ ಪಾರ್ಟ್ನ ಕನೆಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ಬಂದು ಆ್ಯಂಡ್, ಬಟ್, ಆರ್, ನಾರ್, ಫಾರ್, ಸೋ, ಎಟ್ ಇವೆಲ್ಲ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಸಬಾರ್ಡಿನೇಟಿಂಗ್ ಅಂದರೆ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಕ್ಲಾಸ್ನ ಕನೆಕ್ಟ್ ಮಾಡುತ್ತೆ. ಆಲ್ದೋ, ಬಿಕಾಸ್, ಸಿನ್ಸ್, ಅನ್ಲೆಸ್ ಇವೆಲ್ಲ ಸಬಾರ್ಡಿನೇಟಿಂಗ್ ಕ್ಲಾಸ್. ಕೋರಿಲೇಟಿವ್ ಅಂದರೆ ಪೇರ್ ಅಲ್ಲಿ ವರ್ಕ್ ಮಾಡುತ್ತೆ ವರ್ಡ್ಸ್ನ ಕನೆಕ್ಟ್ ಆಗೋಕ್ಕೆ. ಈದರ್, ನೀದರ್, ನಾರ್, ಬೋತ್, ಅಂಡ್. ಈದರ್ ಅಥವಾ ಆರ್, ನೀದರ್ ಅಥವಾ ನಾರ್, ಬೋತ್ ಅಂಡ್ ಅಥವಾ ಅಂಡ್. ಸೊ ಇವೆಲ್ಲ ಕೋರಿಲೇಟಿವ್ ಕಂಜಂಕ್ಷನ್ಸ್ ಹೇಳ್ತೀವಿ. ಸೊ ಎಕ್ಸಾಂಪಲ್ ಬಂದು ಐ ವಾಂಟ್ ಟು ಗೋ ಟು ದ ಬೀಚ್ ಬಟ್ ಇಟ್ ಇಸ್ ರೈನ್. ಕರೆಕ್ಟಿವ್ ವರ್ಡ್ ಬಂದು ಬಟ್. ಸೊ ನೋಡಿ, ಐ ವಾಂಟ್ ಟು ಗೋ ಟು ದ ಬೀಚ್ ಆದರೆ ಮಳೆ ಬರ್ತಾ ಇದೆ, ಆದರೆ ಅದಕ್ಕೆ ಬಟ್ ಯೂಸ್ ಮಾಡ್ತೀವಿ. ಶಿ ಕ್ಯಾನ್ ಕಮ್ ವಿತ್ ಅಸ್ ಇಫ್ ಶಿ ಫಿನಿಷಸ್ ಹರ್ ವರ್ಕ್. ಇಫ್, ಸೊ ಅವಳು ನಮ್ಮ ಜೊತೆ ಬರ್ಬೋದು ಕೆಲಸ ಮುಗಿದ್ರೆ. ಇಫ್ ಕನೆಕ್ಟಿಂಗ್ ವರ್ಡ್. ಇಂಟರ್ಜೆಕ್ಷನ್ ಲಾಸ್ಟ್ ಒನ್. ಸೊ ಇಂಟರ್ಜೆಕ್ಷನ್ ಇಸ್ ನಥಿಂಗ್ ಬಟ್ ಎಕ್ಸ್ಕ್ಲಮೇಷನ್ ಮಾರ್ಕ್ಸ್ನ ಯೂಸ್ ಮಾಡ್ತೀವಿ. ಆಶ್ಚರ್ಯ, ನಮ್ಮ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಇಂಟರ್ಜೆಕ್ಷನ್ಸ್ ಯೂಸ್ ಮಾಡ್ತೀವಿ. ಸೊ ಇಂಟರ್ಜೆಕ್ಷನ್ ಇಸ್ ಅ ವರ್ಡ್ ಆಫ್ ಫ್ರೇಸ್ ದಟ್ ಎಕ್ಸ್ಪ್ರೆಸ್ ಎಮೋಷನ್ ಅಥವಾ ಎಕ್ಸ್ಕ್ಲಮೇಷನ್, ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಆ್ಯಂಡ್ ಆಲ್ಸೋ ಇಂಟರ್ಜೆಕ್ಷನ್ ವರ್ಡ್ಸ್ ಎಂಡ್ಸ್ ವಿತ್ ಆನ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಎಕ್ಸಾಂಪಲ್ ವಾವ್, ಔಚ್, ಹೋ, ನೋ, ಇವೆಲ್ಲ ಎಕ್ಸ್ಕ್ಲಮೇಟರಿ ಮಾರ್ಕಿನ ಎಂಡ್ ಆಗಿದೆ. ಸೊ ಇಂಟರ್ಜೆಕ್ಷನ್ಸ್ ಅಂತೀವಿ. ಎಕ್ಸಾಂಪಲ್ ವಾವ್, ದಿಸ್ ಬೀಚ್ ಇಸ್ ಸ್ಟನ್ನಿಂಗ್. ಸೊ ಇಲ್ಲಿ ಆಶ್ಚರ್ಯ ಇದೆಯಲ್ವಾ, ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕಬೇಕು. ಹೋ ನೋ, ಐ ಫಾರ್ಗಾಟ್ ಮೈ ಕೇಸ್.